ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇರೋದು ಕಾಡಾ ನಟರಾಜ್ ಮತ್ತು ನಿರೀಕ್ಷಾ ಶೆಟ್ಟಿ ಅಭಿನಯದ ಕರಿಕಾಡ ಸಿನಿಮಾದ ರಿವ್ಯೂ ಬಗ್ಗೆ. ಗುರು, ಈ ಸಿನಿಮಾ ಯಾವ ಮಟ್ಟಕ್ಕೆ ಐಪ್ ನ ಕ್ರಿಯೇಟ್ ಮಾಡಿದೆ ಅಂದ್ರೆ ಸಖತ್ ಐಪ್ ನ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಇದೇ ತಿಂಗಳು ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗಿದೆ ಕರಿಕಾಡ ಸಿನಿಮಾ. ಥಿಯೇಟರ್ಗಳಲ್ಲಿ ಬಿಡುಗಡೆ ಆದಾಗಿಂದ ಸಖತ್ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ಡೈರೆಕ್ಟರ್ ಹೇಳ್ತಾ ಇದ್ದಾರೆ. ಹಾಗೆ ಈ ಸಿನಿಮಾದ ಹಿನ್ನೆಲೆನ ನೀವು ನೋಡೋದಾದ್ರೆ ಕಾಡಾ ನಟರಾಜ್ ಅವರ ಕತೆ ಬರೆದು ನಿರ್ಮಾಣ ಮಾಡವ್ರೆ, ವೆಂಕಟೇಶ್ ನಿರ್ದೇಶನ ಮಾಡಿದರೆ. ಟ್ರೈಲರ್ ನಿಂದಲೇ ಸಾಕಷ್ಟು ಕುತೂಹಲ ಹುಟ್ಟಿಸಿದಂತ ಸಿನಿಮಾ ಇದು ಕರಿಕಾಡ ಸಿನಿಮಾ. ಹಾಗೆ ಇದು ಒಂದು ನೈಜ ಘಟನೆ ಆಧಾರಿತ ಕತೆ ಅಂತ ಡೈರೆಕ್ಟರ್ ಹೇಳ್ಕೊಂತ ಇದ್ದಾರೆ. ಹಾಗೆ ವಿಶೇಷವಾಗಿ ಅರೆಮಲೆನಾಡು ಭಾಗದ ಹಿನ್ನೆಲೆ ಇಟ್ಕೊಂಡು ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಥಿಯೇಟರ್ ನಲ್ಲಿ ಪ್ರೇಕ್ಷಕರ ಪ್ರತಿಕ್ರಿಯೆ ಹೇಗಿದೆ ಅಂತ ನಾವು ನೋಡೋದಾದ್ರೆ, ಥಿಯೇಟರ್ಗಳಲ್ಲಿ ಸಿನಿಮಾ ನೋಡಿದ ಪ್ರೇಕ್ಷಕರು ಹೇಳೋದು ಒಂದೇ ಗುರು, ಇದು ಒಳ್ಳೆಯ ಆಕ್ಷನ್ ಸಿನಿಮಾ, ಮೇಕಿಂಗ್ ತುಂಬಾ ಅದ್ದೂರಿಯಾಗಿ ಮಾಡವ್ರೆ, ಕ್ಲೈಮ್ಯಾಕ್ಸ್ ಬಂದಾಗ ಎಲ್ಲರ ಮೈ ಜುಮ್ ಅನ್ಸುತ್ತೆ ಅಂತ. ಹಾಗೆ ಸಸ್ಪೆನ್ಸ್ ಜೊತೆಗೆ ಎಮೋಷನಲ್ ಕೂಡ ಈ ಸಿನಿಮಾದಲ್ಲಿ ಇದೆ ಅಂತ ಹೇಳ್ತಾರೆ. ಹಾಗೆ ಹಾಡುಗಳು ಹಾಗೂ ಹಿನ್ನೆಲೆ ಸಂಗೀತನ ಛಾಯಾಗ್ರಹಣ ಎಲ್ಲಾನು ಜನ ಮೆಚ್ಕೊಂಡ್ಬಿಟ್ಟವ್ರೆ ಗುರು. ಯಾಕಂದ್ರೆ ಸಿನಿಮಾ ಆ ಮಟ್ಟಕ್ಕೆ ಐಪ್ ನ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಗೆ ಬಂದ್ರೆ ಸ್ಪೆಷಲ್ ಟಾಕ್ ಗುರು ಕ್ಲೈಮ್ಯಾಕ್ಸ್ ಬಗ್ಗೆ. ಯಾಕಂದ್ರೆ ಈ ಸಿನಿಮಾದ ಹೈಲೈಟ್ ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು. ನಟರಾಜ್ ಅವರೇ ಹೇಳದಂತೆ ಕ್ಲೈಮ್ಯಾಕ್ಸ್ ತುಂಬಾ ಸಸ್ಪೆನ್ಸ್ ಹಾಗೂ ಹೈಲೈಟ್ ಆಗುತ್ತೆ ಅಂತ ಅವ್ರು ಹೇಳ್ಕೊಂಡಿದ್ರು ಇದಕ್ ಮುಂಚೆ. ಸೊ ಕ್ಲೈಮ್ಯಾಕ್ಸು ಯಾರು ಊಹಿಸೋಕೆ ಆಗಲ್ಲ, ಗೆಸ್ಟ್ ಕೂಡ ಮಾಡಕ್ಕಾಗಲ್ಲ, ಆ ಲೆವೆಲ್ಗಿದೆ ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು. ಅಲ್ಲಿರುವ ಟ್ವಿಸ್ಟ್ಗಳು ಪ್ರೇಕ್ಷಕರಿಗೆ ಶಾಕ್ ಕೊಡೋದ್ರ ಜೊತೆ ಖುಷಿ ಕೂಡ ಕೊಡುತ್ತೆ ಅಂತ ಹೇಳ್ಬೋದು ಗುರು. ಇನ್ನ CG ವರ್ಕ್ ಬಗ್ಗೆ ನೋಡೋದಾದ್ರೆ ಸಾಕಷ್ಟು ಮೆಚ್ಚುಗೆ ಕೇಳ್ಬೋತಾ ಇದೆ CG ವರ್ಕ್ ಬಗ್ಗೆ. ನಟರಾಜ್ ಏನಂದ್ರು ಅನ್ನೋದಕ್ಕಿಂತ ಪ್ರೇಕ್ಷಕರ ಜೊತೆ ಕೂತು ಸಿನಿಮಾ ನೋಡಿದ ಅನುಭವ ಹಂಚ್ಕೊಂತಾರೆ ನಟರಾಜ್ ಅವರು. ಪ್ರೇಕ್ಷಕರ ಪ್ರತಿಕ್ರಿಯೆ ಅತ್ಯುತ್ತಮವಾಗೈತೆ. ಕತೆ ಮೇಕಿಂಗ್ ಎಲ್ಲವನ್ನು ಅವರು ತುಂಬಾನೇ ಅಚ್ಚುಕಟ್ಟಾಗಿ ಸ್ವೀಕರಿಸ್ತಾರೆ ಪ್ರೇಕ್ಷಕರು. ಇನ್ನ ಹಾಡುಗಳು ಮತ್ತು ಕ್ಲೈಮ್ಯಾಕ್ಸ್ಗೆ ಜಾಸ್ತಿ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಪ್ರೇಕ್ಷಕ ಪ್ರಭುಗಳು. ಇದೀಗ ಸಿನಿಮಾ 100ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗ್ಬಿಟ್ಟೈತೆ. ಇನ್ನೇನಿದ್ರು ಬಾಯಿಂದ ಬಾಯಿಗೆ ಪ್ರಚಾರ ಮಾಡೋದೇ ದೊಡ್ಡ ಶಕ್ತಿ ಸಿನಿಮಾಗೆ ಅಂತ ಅನ್ಕೊಂಡ್ಬಿಟ್ಟವ್ರೆ. ಇನ್ನ ಫೈನಲ್ ವರ್ಡ್ ನೋಡೋದಾದ್ರೆ ಆಕ್ಷನ್ ಥ್ರಿಲ್ಲರ್ ಇಷ್ಟಪಡೋರು ಈ ಸಿನಿಮಾನ ಖಂಡಿತ ಒಂದ್ಸರಿ ನೋಡ್ಬೋದು. ನೈಜ ಘಟನೆಯ ಕತೆ ನೋಡೋ ಆಸಕ್ತಿ ಇರೋರಂತೂ ಖಂಡಿತ ಈ ಸಿನಿಮಾನ ನೋಡ್ಬೋದು. ಹಾಗೆ ಮಲೆನಾಡು ಭಾಗದ ಕತೆಗಳಿಗೆ ಕನೆಕ್ಟ್ ಆಗೋರು ಖಂಡಿತ ಈ ಸಿನಿಮಾನ ನೋಡ್ಬೋದು. ಹಾಗೆ ಎಲ್ರೂ ಕೂಡ ಈ ಸಿನಿಮಾ ಒಂದೊಮ್ಮೆ ನೋಡ್ಬೋದು ಅಂತ ನನ್ಗನ್ಸುತ್ತೆ ಗುರು. ಈ ಕರಿಕಾಡ ಸಿನಿಮಾನ ತಪ್ಪದು ಥಿಯೇಟರ್ಗಳಲ್ಲಿ ನೋಡ್ಬೇಕು. ಯಾಕಂದ್ರೆ ಇದು ಆಕ್ಷನ್ ಸಿನಿಮಾ, CG ವರ್ಕ್ ಹಾಗೂ ತುಂಬಾ ಅತ್ಯುತ್ತಮವಾಗಿ ಮಾಡಿರ್ತಕ್ಕಂಥ ಸಿನಿಮಾ ಆಗಿರೋದ್ರಿಂದ ಇದನ್ನ ಥಿಯೇಟರ್ ನೋಡಿದ್ರೆ ನಿಮ್ಗೆ ಒಳ್ಳೆ ಮಜಾ ಕೊಡುತ್ತೆ ಅಂತ ಹೇಳ್ಬೋದು. ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡೋದು ನಮ್ಮ ಕನ್ನಡ ಸಿನಿರಂಗ ಬೆಳೆಯೋ ದಾರಿ ಅಂತಾನೆ ಹೇಳ್ಬೋದು. ಹಾಗಾಗಿ ಹೊಸ ಸಿನಿಮಾಗಳಿಗೆ ಕನ್ನಡ ಪ್ರೇಕ್ಷಕ ಪ್ರಭುಗಳು ಸಪೋರ್ಟ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ, ಗುರು ನನ್ನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ದಯಮಾಡಿ ಹಾಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ. ಚಿಕ್ಕದಾಗಿ ಚೊಕ್ಕವಾಗಿ ಈ ಸಿನಿಮಾದ ರಿವ್ಯೂನ ಕೊಟ್ಟಿದ್ದೀನಿ ಕರಿಕಾಡ ಸಿನಿಮಾದ. ನೆಕ್ಸ್ಟ್ ವಿಡಿಯೋ ಒಂದು ದೊಡ್ಡ ವಿಡಿಯೋ ಆಗಿ ಮಾಡ್ತೀನಿ, ಒಂದು ಅದ್ಭುತವಾದ ವಿಡಿಯೋನ ಕೊಡ್ತೀನಿ ನಿಮ್ಗೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಈ ರಿವ್ಯೂನ. ಧನ್ಯವಾದಗಳು.